ಅವ್ರು ಹೇಳ್ತಾರೆ ಅಂತ ದೇವಿ ಹೆಂಗಿರ್ತಾಳಂದ್ರೆ ಈಗ ಹೇಳ್ತೇನ್ರೆ ಮತ್ತೆ ಒಂದು ಹೇಳಿದ ಮಾತನ್ನ ಇದಕ್ಕೆ ಪಕ್ಷ ಹಾಕತ್ತೀನಿ. ನಾ ಸಣ್ಣವಿದ್ದೀನಿ, ಗುಡ್ದಾಗಿದ್ದೀನಿ ರೀ. ಒಂದು ಚಪ್ರ ಹಾಕಿದ್ದೀನಿ ಎಲ್ಲೇ ಗುಡ್ದಾಗ ಚಪ್ರ ಹಾಕಿದ್ರೆ ಚಪ್ರದ ಬಳಗ ಸಾಯಂಕಾಲ 7 ಗಂಟೆಗೆ 8 ಗಂಟೆಗೆ ನಾ ಪೂಜೆ ಮಾಡಾಕತ್ತಿದ್ದೀನಿ. ಅವಾಗ ಪೂಜೆ ಮಾಡಿದ್ದಾಗ ಮೂರಬ್ಬ ಗೌಡ ಎಲ್ಲಿ ಸ್ವಾಮಿ ಪೂಜೆ ಮಾಡಾಕತ್ತೇನು ಅನ್ಸ್ಬೇಕಂದ್ರೆ ಒಂದು ದೊಡ್ಡ ಕಲ್ಲು ತಗೊಂಡಿಷ್ಟು ಕಲ್ಲು ತಗೊಂಡು ಚಕ್ಕನ್ಯ ಹೋಗದ ತಗಡು ಹಾಕಿದ್ನ ಪೂಜೆ ಕೂತ್ ನನಗೆ ಗೊತ್ತೇ ಇಲ್ಲದ ಏನೋ ಸಪ್ರೇಟ್ ಕೇಳೇ ಇಲ್ಲ ನನಗದ. ಅವನು ದೊಡ್ಡ ಹಬ್ಬ ಬಾಂಬ್ ಹೋದಂಗ ಸಪ್ಲಾಗಿತ್ತು ಅವಂಗ ಉಲ್ಟಾ ಓಡಿದ ನಾವು ಇದೇನು ಸಪ್ಲೈತೆ ಉಲ್ಟಾ ಓಡಿ ನಾ ಪೂಜೆ ಕೂತೀನಿ. ಹೊಲಕ್ಕೆ ಹೋಗಿ ಮೋಟ್ರ್ ಚಾಲು ಮಾಡಕತ್ತನ್ನ ಮೋಟ್ರ್ ಚಾಲು ಆಗಿ ಭಾಳ ಮುಂಜಾನೆ ಎದ್ದು ನೋಡ್ತಾನ್ರಿ ಮೋಟ್ರ ಬಂದು ಚೆಕ್ ಮಾಡಿಸಿ ಮೋಟ್ರ್ ಹರ್ಕೊಂಡು ಒಳಗೆ ಹೋಗಿತ್ತು. ಅಷ್ಟ ಅಲ್ಲ, ಮುಂದೆ ಹೊತ್ತು ಹೊಳೆ ಮಗ್ಗಲ ಬೋರ್ಡ್ ಹಾಕ್ಸಿದ, ಆ ಬೋರ್ಡ್ ತೆಗಿಯಾಕ ಬೋರ್ಡ್ ಬರಲಿಲ್ಲ, ಒಳಗೆ ಹೋಗ್ಬಿಡ್ತು. ಮತ್ತೊಂದು ಪ್ಯಾಂಟ್ ಹಾಕ್ಸಿದ, ನೀರು ಬೀರಲಿಲ್ಲ. ಮತ್ತೊಂದು ಕೊಳಾಪ್ಸ್ ಆಯ್ತು, ಹೊಲ ಮಾರಿ ಬೇಸಾವರಿ ಹೋದ. ಆದ ಕತ್ತಿ ಇದು. ಯಾಕೆ ಹೇಳ್ತೀವಿ ಅಂದ್ರೆ ಜಗನ್ನ ಮಾತೆ ಹೆಂಗದಳಪ್ಪ ಅಂದ್ರೆ ಸತ್ಯವಾಗಿ ಹೇಳ್ತೀನಿ. ಈಗ ಅಪ್ಪಾಜಿ ಫೋನ್ ಕೊಟ್ರ ಅವ್ವ ಇಲ್ಲಿ ಬೆಳಿ ಕೇಟಾಗ ಬಂದಿತ್ತಾ, ಇಲ್ಲಿ ಬೆಳ್ಳಿ ಕೇಟಾಗಳವ ಇಲ್ಲಿ ಬಂದು ನಿಂತಾಳೆ ಬೆಳ್ಳಮ್ಮ. ಅಷ್ಟೇ ಅಲ್ಲ, ಹನುಮಪ್ಪ ಬಂದು ಗದ ಹಿಡ್ಕೊಂಡು ನಿಂತಾನೆ ಇಲ್ಲಿ. ಯಾಕ ನಾಳೆಗೆ ನನ್ನ ಮಕ್ಕಳು ಬರ್ತಾರ ಓಡಿ ಬಂದು ಹನುಮಪ್ಪ ಬಂದು ನಿಂತಾನ್ರಿ. ಹನುಮಪ್ಪ ಎದಕ್ಕೆ ಬರ್ತಾನಂದ್ರೆ ನನಗ ಇನ್ನೊಂದು ಮಾತು ಹೇಳ್ತೀನಿ. ನಾ ಸಣ್ಣವಿದ್ರಿ ಮೆಟಗೂಡದಾಗ ಅಪ್ಪಾಜಿ ಅವ್ರ ಓದಾಕ ನಾನು ಹಚ್ಚವ್ರಪ್ಪ ಮಳೆ ಆಗಿಬಿಟ್ಟಿತ್ತು. ಎಲ್ಲರೂ ಕೂತಿದ್ವಿ 7 ಗಂಟೆಗೆ ಓದಾಕತ್ತೀನಿ. ಓದಿನ ಪುಸ್ತಕ ಓದಿ ಮನ್ಕೋಬೇಕಂತ ಅಪ್ಪ ಮಳೆ ಬಿಡ್ತು. ನಾನು ಮಕ್ಕೋತೀನಿ ಮಳೆ ಐತಿಪ್ಪ, ಎಲ್ಲರೂ ಮಕ್ಕೋಲ ತಗೊಂಡು ಒಟ್ಟರು ಕೋಲ್ಯಾಗ ಹೊಂಟ್ರು. ಒಂದ ಕೋಲಿತ್ತು, ನನಗೆ ಒಳಗೆ ಜಗ ಸಿಗಲಿಲ್ಲ. ಹುಚ್ಚಿದ್ನಿ, ಹೊರಗಿತ್ನಿ. ಓದಿಕ ನಾನೇ ಓದಿಕ ಪುಸ್ತಕ ನಾನು ಹೊರಗೆ ಹಾಕಿದಂಗೆ ಮಾಡಿದ್ರು. ಒಟ್ಟರು ಮಕ್ಕೊಂಡ್ರು. ಮಳೆ ನಿತ್ತಿ ಕಟ್ಟ. ನಾ ಯಜ್ಞ ಮಂಟಪದಾಗ ಮಕ್ಕೊಂಡ್ರಿ. ಯಜ್ಞ ಮನೆ ಮಂಟಪ ಕಟ್ಟಿ ಹಾಕ್ತದೆ ಹಿಂಗೆ ಮಕ್ಕೊಂಡು ಮ್ಯಾಗ ಎಲ್ಲರೂ ಕೊಳಗೆ ಕೋಲೆ ಮಕ್ಕೊಂಡ್ರು. ನನಗೆ ಕೋಲಿಲ್ಲ, ಮಳೆ ಇತ್ತು. ಮಕ್ಕೊಂಡು ರಾತ್ರಿ 3 ಗಂಟೆಗೆ ಮತ್ತೆ ಸಣ್ಣಗೆ ಮಳೆ ಬಂತು. ಯಾವಾಗ ಹಣಮಾಪ್ ಪೇ ಮಾಡಿದಂದ್ರೆ ಪಟ್ನೆ ಹೆಸರಾತ್ರಿ ಹಣಮಾಪ ನಾ ಹಿಂಗೆ ಮಕ್ಕೊಂಡೇನ್ರಿ. ಹಿಂಗೆ ಮ್ಯಾಗ ಬಂದ ನನಗೆ ಚಪ್ರ ಹಾಕ್ಯಾನ್ರಿ. ಯಾರು? ನಿಮ್ಮ ಅಪ್ಪ ನಮ್ಮ ಅಪ್ಪ ಅಲ್ಲ, ಜಗತ್ ಕೈ ಹಣಮಪ್ಪ. ನನಗೆ ಚಪ್ರ ಹಾಕಿ ನಿಂತಾನೆ. ಹಿಂಗಾಗಿದೆ ನನಗೆ ಮಳಿ ಹರಿಶ್ ಹಿಡಿಬಾರ್ದು. ನನಗೆ ಒಟ್ಟ ಕೂಸು ಮಕ್ಕೊಂಡೈತಿ, ಹರಿಶ್ ಹಿಡಿಬಾರ್ದು. ಅವ್ರ ಕೂಸಿಗೆ ತಿಳಿ ಕಾಯಕತ್ತೆ ನಮ್ಮ ಅಪ್ಪ. ಅಂತ ದೇವತೆಗಳು ಜಗತ್ತಿನ ಮಾಲಕರು ನೀವು ಅಲ್ಲ, ನಾವು ಅಲ್ಲ. ನಾವು ಬ್ರಹ್ಮಜ್ಞಾನ ಅಂತೀವಿ. ಬ್ರಹ್ಮಜ್ಞಾನ ಅಂದ್ರೆ ಏನು? ಎಲ್ಲರೂ ಒಂದೇ ಬೆಳಕೈತಿ. ಆ ಬೆಳಕನ ಬ್ರಹ್ಮ. ಆ ಬ್ರಹ್ಮಗಳಿಗೆ ಹುಟ್ಟತಕ್ಕಂಥ ಮಾಯಾಶಕ್ತಿಯಿಂದ ಸಾತ್ವಿಕ ಮಾಯದಿಂದ ದೇವತೆಗಳಾಗ್ಯಾರ. ಅವ್ರ ಜಗತ್ ಕಾಯ್ತಾರ. ಅವ್ರು ನಮ್ಮನ್ನ ಮರುತ್ತದೆ, ಮರೆಯಂಗಿಲ್ಲ. ಅವ್ರು ನಾವು ಮರಿಬಾರ್ದು ಅವ್ರನ್ನ. ನೀವು ಅವ್ರನ್ನ ಮರಿಲಿಕ್ಕೆ ಅವ್ರು ಎದುರು ಮರೆಯಂಗಿಲ್ಲ. ಅವರು ಮರೆತ್ರಿ ನೀವು ಮರೀತಾರೆ. ಅದಕ್ಕೆ ದೇವರ ಧ್ಯಾನ ಮಾಡ್ಕೋತ ಊಟ ಮಾಡ್ರಿ, ದೇವರ ಧ್ಯಾನ ಮಾಡ್ಕೋತ ಮಕ್ಕೋಡ್ರಿ, ಹೇಳ್ರಿ, ಹೊಲಕ್ಕೆ ಹೋಗ್ರಿ, ನೌಕರಿ ಹೋಗ್ರಿ, ದೇವರ ಮಟ್ಟ ಬದುಕಬೇಡ್ರಿ. ಅದನ್ನ ಹೇಳೋದ್ರೆ ಗುರುಗಳು. ಯಾವ ಗುರುಗಳು? ಧರ್ಮದ ಗುರುಗಳು, ಜ್ಞಾನಿ ಗುರುಗಳು. ಅಂತ ಗುರುಗಳು ಸಂಘ ಮಾಡಿ ನಾವು ಬದುಕಿದ್ರೆ ನಮ್ಮ ಜನ ಪಾವನ ಆಗ್ತೈತಿ. ಅದಕ್ಕೆ ಇಲ್ಲ ಮಹಾತ್ಮ ಬಂದವರು. ಇವ್ರು ಸಣ್ಣವರಲ್ಲ, ಇವ್ರನ್ನ ಕೊಡಿ ಕಲ್ತವ್ರು, ಆದ್ರೆ ನಂಬಿಕೆ ದೊಡ್ಡವರು. ನಾವು ಅವ್ರ ಮುಂದೆ ಸಣ್ಣವರೇ. ಅಂತ ಸಣ್ಣವ್ರ ಮುಂದೆ ಯಾಕೆ ಹೇಳ್ತಂದ್ರೆ ನಾನು ಭಕ್ತಿ ಒಳಗೂ ಹುಚ್ಚದೀನಿ, ಮಂದ್ಯಾಗ ಹುಚ್ಚದೀನಿ. ಇಂಥವ್ರ ನೀವು ತೋರ್ಸಾಕತ್ತೀನಿ ಅಟ್ಟೆ. ಅಂಥವ್ರು ಸಣ್ಣ ಮಾಡಿರಾಕತ್ತಪ್ಪ ಅಂದ್ರೆ ನಮ್ಗೆ ಮನಸ್ಸು ಪಾಪ ಕಳ್ಕೊಬೇಕೈತಪ್ಪ. ಆ ಪಾಪ ಕಳಿಯಾಕ ಬಂದಾರ ನಸ್ಮಿ ಆಡ ಮಾತೇನು ಯಾಕ ಇನ್ನಕತಕ ಹೇಳಿ ಸಾಂಗ್ ಈಗ ಬರಾಕತ್ತಲ್ಲ ಬೇಡ್ರಿ. ನಾವು ಕಡಕು ಹೇಳ್ತೀವಿ, ಶಾಂತಿ ಹೇಳ್ತೀವಿ, ಸಮಯ ಇದ್ದಾಗ ಹೇಳ್ತಿರ್ತೀವಿ. ಅದಕ್ಕೆ ಒಟ್ಟ ದೇವರು ಮರ್ತ ಅನ್ನ ಉಂಡ್ರೆ ನೀವು ಪಾಪ ಉಂಡ. ಗುರುಗಳೇ ಮರ್ತ್ ಮನ್ಯಾಗ ಮಕ್ಕೊಂಡ್ರೆ ನಿನ್ನ ನರಕಕ್ಕೆ ಹೋದ. 2ನೇ ಮಾತು, ಗುರುಗಳು ಮರ್ತ್ ಮನ್ಯಾಗ ಮಕ್ಕೊಂಡ್ರೆ ನರಕಕ್ಕೆ ಹೋದ. ಏನ್ರಿ ಅಪ್ಪ ಹಂಗೆ ಹೇಳಕ್? ಸತ್ಯದ ನಾ ಹೇಳಂಗಿಲ್ಲ. ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವಮೇಶ್ವರ. ಸತ್ಯ ಜಗನ್ಮಾತೆ ಹೇಳ್ತಾಳೆ, ಗುರುವೇ ನನ್ನಪ್ಪ. ಯಾರೋ ಬ್ರಹ್ಮಜ್ಞಾನಿ ನನ್ನಪ್ಪ ಅಂತ. ಯಾಕೆ ಬ್ರಹ್ಮಜ್ಞಾನಿ ಪ್ರೇಮ ಮಾಡ್ತಾನೆ? ಬ್ರಹ್ಮಜ್ಞಾನಿ ಪಾಪ ರಹಿತಾಗಿರ್ತಾನೆ. ಅವನ ಅಂತಃಕರಣ ಪರಿಪಕ್ವಾಗಿರ್ತದೆ. ಅವನಿಗೆ ರಜೋಗುಣ ಇರಂಗಿಲ್ಲ. ಹೇಳೋದಷ್ಟ ಅವರು ಹಂಗಿರ್ತಾರ. ಅವರು
ಅವ್ರದ್ದೇನು ರಜಗುಣ ಇರಂಗಿಲ್ಲ, ಕೆಟ್ಟ ಗುಣ ಇರಂಗಿಲ್ಲ. ಗುಣಗಳನ್ನು ಸುಟ್ಟು ಹಾಕಿರ್ತಾರಲ್ಲ, ಅಂತ ಸುಟ್ಟು ಹಾಕಿದ ಸಾತ್ವಿಕ ಬ್ರಹ್ಮಜ್ಞಾನಿ ಸಿದ್ಧಾವ್ರಂತವ್ರನ್ನ, ಶಿವಣ್ಣನಂತವ್ರನ್ನ, ಅಗ್ನಿ ಮುರುಗೇಂದ್ರಪ್ಪ ಅಂತವ್ರನ್ನ, ಇಂಥವ್ರನ್ನ ನನ್ನಪ್ಪ ಎಂತಂದು ಅಂತಾಳೆ. ನಮ್ಮಂತವ್ರನ್ನಲ್ಲ, ನಾವು ನಿಮ್ಗೆ ಸಣ್ಣವ್ರಿ, ಅಂಥವ್ರು ನನ್ನಪ್ಪ ಅಂತವಳು. ಇವರು ಅದನ್ನ ಇವರು ದೀಪನ ಮಾಡ್ತಾರೆ, ಬಹಳ ಚಂದ ಮಾಡ್ತಾರೆ ದೀಪನ. ನಾಳೆ ಮುಂಜಾನೆ ಎಲ್ಲರೂ 8 ಗಂಟೆಗೆ ಹೊಲಕ್ಕೆ ಹೋಗ್ಬೇಡ್ರಿ, ಎಲ್ಲರೂ ಬಂದು ಓದೋರು ಓದ್ರಿ, ಕುಂತು ಕೇಳ್ರಿ. ದೀಪನ ಕೇಳಿ ಏನಾಗುತ್ತಂದ್ರೆ ಬರೀ ದೇವಿ ಮಾತೊಂದು ಮಾತು ಗೊತ್ತಂದ್ರೆ ನಿಮ್ಮ ತಕ್ಕ ದುಡ್ಡು ಓಡಿ ಹೋಗತಿ. ಎರಡನೇದು 3 ಲಾಭ ಅದಾವ. ಏನು? ದೇಹದ ಪಾಪ ಸುಡ್ತದ್ರಿ, ಮನಸ್ಸಿನ ಪಾಪ ಸುಡ್ತದ್ರಿ. ನಿಮ್ಮ ಮನೆತಾದ್ರೆ ಹೋಗಿ ನಿಮ್ಮ ಮನೆಗೆ ಪಾದ ಇಟ್ರೆ ನಿಮ್ಮ ಮನ್ಯಾಗ ಮಾಡಿದ್ರೆ ಪಾಪ ಸುಟ್ಟೋಗತ್ತೆ. ಇಲ್ಲದಲ್ಲ, ನೀವು ದೇವ ಕೇಳಿ ಹೋದವ್ರ ಸಹಿತ ನಿಮ್ಮ ಮನೆಗೆ ಹೋದ ನಿಮ್ಮಿಂದ ಮನೆಗೆ ಪಾಪ ಹೋಗತ್ತೆ. ಅದಕ್ಕೆ ದೇವಪಾರನ್ನು ಕೇಳಬೇಕು, ಮತ್ತೆ ಅದಕ್ಕೂ ಅಲ್ಲ. ಅದಕ್ಕಿಂತ ಮಹಾತ್ಮರಿಗೆ ಅವರು ಅಪ್ಪು ಹೇಳ್ತಾರೋ ಅವ್ರನ್ನ